ತನ್ನ ಗಂಡನ ಸಾವನ್ನ ಅರಗಿಸ್ಕೊಳ್ಳೋಕಾಗದೆ ಪತ್ನಿ ಕೂಡ ಸೂಸೈಡ್ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಪ್ರೀತಿ ಎಲ್ಲಾ ಮನುಷ್ಯನನ್ನ ಕುರುಡನನ್ನಾಗಿ ಮಾಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರೀತಿಗೋಸ್ಕರ ಪ್ರಾಣ ಕೊಡೋರು ಕೂಡ ಇರ್ತಾರೆ. ಹಾಗೆ ಗಂಡ ಹೆಂಡತಿ ಅಂದ ಮೇಲೆ ಆ ಒಂದು ಅನ್ಯೋನ್ಯತೆಯ ಭಾವ ಉಂಟಾಗಿರುತ್ತೆ. ಹಾಗೆ ಪ್ರತಿದಿನ ಅವರು ಒಟ್ಟಿಗೆ ಇರುವ ಕಾರಣಕ್ಕೋಸ್ಕರ ಈ ಒಂದು ಬಾಂಡಿಂಗ್ ಅನ್ನೋದು ನಡೆದಿರುತ್ತೆ. ಆದ್ರೆ ಪತಿ ಸತ್ತ 3 ತಿಂಗಳಲ್ಲೇ ಪತ್ನಿ ಕೂಡ ಸಾಯ್ತಾಳೆ ಅಂತ ಅಂದ್ರೆ ನಂಬ್ತೀರಾ? ಗಂಡನ ಬಿಟ್ಟು ಇರೋಕ್ಕಾಗಲ್ಲ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಆಕೆ ಯಾರು? ಅವರ ಮಕ್ಕಳು ಏನ್ ಮಾಡ್ತಿದ್ರು? ಮಗು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ಏನದು ಸ್ಟೋರಿ, ಎಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ. ರಮ್ಯಾ ಎನ್ನುವಂತಹ ಒಂದು 40 ವರ್ಷದ ಒಂದು ಮಹಿಳೆ. ಆಕೆಗೆ 2 ಜನ ಮಕ್ಕಳಿರ್ತಾರೆ. ಒಬ್ಬನ ಹೆಸರು ಭಾರ್ಗವ್ ಅಂತ ಹೇಳಿ, ಆತನಿಗೆ 13 ವರ್ಷ ವಯಸ್ಸಾಗಿರುತ್ತೆ. ಇನ್ನೊಬ್ಳು ಮನೆಯಿಂದ ಸ್ವಲ್ಪ ಹೊರಗಡೆ ಇರ್ತಾಳೆ, ಅಂದ್ರೆ ಪಿಜಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾಳೆ. ಈ ರಮ್ಯಾ ಎನ್ನುವಂತಹ ಒಂದು 40 ವರ್ಷದ ಮಹಿಳೆಯ ಗಂಡನೇ ಶ್ರೀಧರ್ ಎನ್ನುವಂತಹ ಒಬ್ಬ. ಆ ಶ್ರೀಧರ್ 3 ತಿಂಗಳ ಹಿಂದೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿರ್ತಾನೆ. ಪತ್ನಿ ಕೂಡ ಹೇಳಿರ್ತಾಳೆ ಪತಿಗೆ, ಅಂದ್ರೆ ಶ್ರೀಧರ್ಗೆ, ನೀವು ಹೋಗ್ಬಿಟ್ರೆ ನಮ್ಗೆ ಇಬ್ರಿಗೂ ಇರೋಕ್ ಆಗಲ್ಲ, ನಾನು ನನ್ನ ಮಕ್ಕಳು ಜೀವನ ಮಾಡಕ್ ಆಗಲ್ಲ ಅಂತ ಹೇಳಿರ್ತಾಳೆ. ಆದ್ರೆ ವಿಧಿಯ ಆಟ ಅಂತಾನೆ ಹೇಳ್ಬಹುದು. ಕ್ಯಾನ್ಸರ್ಗೆ ಸರಿಯಾದ ಮದ್ ಇಲ್ಲದ ಕಾರಣ ಗಂಡ ರಮ್ಯಾ ಹಾಗೂ ಭಾರ್ಗವ್ನನ್ನ ಬಿಟ್ಟು ಸಾವನ್ನಪ್ತಾನೆ. ಈ ಒಂದು ಕಾರಣದಿಂದ ರಮ್ಯಾ ಮಾನಸಿಕವಾಗಿ ತುಂಬಾ ಕುಗ್ಗಿರ್ತಾಳೆ. ಬಾಡಿಗೆ ಸರಿಯಾಗಿ ಕಟ್ಟಕ್ಕಾಗ್ತಾ ಇರ್ಲಿಲ್ಲ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಗಳನ್ನ ನೋಡ್ಕೊಳ್ಳೋಕ್ಕೂ ಕೂಡ ಆಕೆಗೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಒಂದು ಗಂಡ ಬಿಟ್ಟು ಹೋಗಿದ್ದಾನೆ ಅಥವಾ ಗಂಡ ಸತ್ತು ಹೋಗಿದ್ದಾನೆ ಎನ್ನುವಂತಹ ಒಂದು ವಿಚಾರ ಒಂದ್ ಕಡೆ ಆದ್ರೆ, ಇನ್ನು ಮಕ್ಕಳನ್ನ ನಿಭಾಯಿಸೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಅವಳಿಗೆ. ಹಾಗೆ ಮಾನಸಿಕವಾಗಿ ತುಂಬಾ ಕುಗ್ಗಿದ್ಲು. ಗಂಡನನ್ನ ತುಂಬಾ ಪ್ರೀತಿ ಮಾಡ್ತಿರುವಂತಹ ಕಾರಣಕ್ಕೋಸ್ಕರ ಈ ಒಂದಿಷ್ಟು ಧೈರ್ಯವನ್ನ ತೆಗೆದುಕೊಳ್ಳಕ್ ಆಗ್ತಾ ಇರ್ಲಿಲ್ಲ ಅವಳಿಗೆ. ಈ ಒಂದು ಕುಟುಂಬ ಬಂದಿದ್ದು ಆಂಧ್ರದ ಮೂಲದಿಂದ. ಈ ಒಂದು ಘಟನೆ ಆಗಿದ್ದು ಕರ್ನಾಟಕದಲ್ಲಿ ಎಲ್ಲಿ ಅನ್ನೋ ವಿಚಾರವನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ನೋಡೋಣ. ಅದೊಂದು ರಾತ್ರಿ ಮಗಳಿಗೆ ಫೋನ್ ಮಾಡ್ತಾಳೆ ತಾಯಿ. ಅರ್ಧ ಗಂಟೆ ಮಾತಾಡ್ತಾಳೆ ತಾಯಿ ಮಗಳೊಂದಿಗೆ. ಮಗಳು ಪಿಜಿಯಲ್ಲಿ ಇದ್ಕೊಂಡು ಓದ್ತಾ ಇರ್ತಾಳೆ. ಕಾಲೇಜಿಗೆ ಮನೆಗೆ ತುಂಬಾ ಜಾಸ್ತಿ ಕಿಲೋಮೀಟರ್ ಇರುವಂತ ಕಾರಣಕ್ಕೋಸ್ಕರ ಪಿಜಿಲಿ ಇದ್ಕೊಂಡು ಓದೋಕೆ ಶುರು ಮಾಡಿರ್ತಾಳೆ. ಆ ಒಂದು ನೈಟ್ ರಮ್ಯಾ ಫೋನ್ ಮಾಡ್ತಾಳೆ ತನ್ನ ಮಗುಗೆ ಅಥವಾ ಮಗಳಿಗೆ. ಒಂದ್ ಅರ್ಧ ಗಂಟೆ ಮಾತಾಡ್ತಾಳೆ ರಮ್ಯಾ. ಅದಾದ ನಂತರ ಸರಿ ಅಮ್ಮ ಇಡ್ತೀನಿ ನಾನು ಫೋನು ಅಂತ ಹೇಳಿ ರಮ್ಯಾ ಫೋನ್ ಕಟ್ ಮಾಡ್ತಾಳೆ. ತದನಂತರ ಸಾಯುವಂತಹ ಡಿಸಿಷನ್ ತಗೊಂತಾಳೆ ಆ ಒಂದು ರಮ್ಯಾ ಎನ್ನುವಂತಹ ಮಹಿಳೆ. ಮೊದಲೇ ಡಿಸಿಷನ್ ತಗೊಂಡ್ ಆಗೋಗಿತ್ತು. ತನ್ನ ಮಗನಿಗೆ ಹಾಗೆ ತನಗೂ ಕೂಡ ಈ ಬದುಕು ಬೇಡ, ಈ ಜೀವನ ಬೇಡ, ಶ್ರೀಧರ್ ಇಲ್ದೆ ಹೋಗಿದ್ದಂತಹ ಬದುಕು ತನಗ್ ಬೇಡ ಅಂತ ಡಿಸೈಡ್ ಆಗಿದ್ಲು, ಫಿಕ್ಸ್ ಆಗಿದ್ಲು. ಅದಕ್ಕೋಸ್ಕರ ತನ್ನ ಮಗಳ ಹತ್ರ ಒಂದು ಅರ್ಧ ಗಂಟೆ ಅದಾದ ನಂತರ ಮೊದಲು ಸಾವನ್ನಪ್ಪಿದ್ದು 13 ವರ್ಷದ ಭಾರ್ಗವ್ ಅನ್ನುವಂತಹ ಆ ರಮ್ಯಾಳ ಮಗ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂತಾರೆ. ಅದಾದ ನಂತರ ರಮ್ಯಾ ಅವರು ಅದನ್ನ ನೋಡಿ ತನ್ನ ಮಗುವನ್ನ ಬೆಡ್ ಮೇಲೆ ತಂದು ಮಲಗಿಸಿ ಅದೇ ಕೊಣಿಕೆಗೆ ತಾನೂ ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಈ ವಿಚಾರ ನಡೆದು 4 ದಿನಗಳ ಆದ ನಂತರ ಬೆಳಕಿಗೆ ಬರುತ್ತೆ. ಅಲ್ಲಿ ಪಿಜಿಯಲ್ಲಿ ಇರುವಂತಹ ಮಗಳಿಗೆ ಒಂದು ಚೂರು ಕೂಡ ಸಂದೇಹ ಬಂದಿಲ್ಲ. ನನ್ನ ಅಮ್ಮ ಅಥವಾ ನನ್ನ ತಮ್ಮ ಏನ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಸುಳಿವು ಸಿಕ್ಕಿಲ್ಲ. 2 ದಿನ ಫೋನಿಗೆ ಪ್ರಯತ್ನವನ್ನ ಮಾಡ್ತಾಳೆ. ಆದ್ರೂ ಕೂಡ ಫೋನ್ ಎತ್ತೋರು ಯಾರು ಇರಲ್ಲ, ಫೋನಿಗೆ ರೆಸ್ಪಾನ್ಸ್ ಇರಲ್ಲ. ಹಾಗೆ ಮನೆಗೆ ಬಂದ್ಬಿಡ್ತಾಳೆ. ಮನೆಗೆ ಬಂದು ಡೋರ್ ನಾಕ್ ಮಾಡ್ತಾಳೆ. ಡೋರ್ ನಾಕ್ ಮಾಡಿದ್ರೆ ತೆಗಿಯೋರು ಕೂಡ ಯಾರು ಇರಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಅವರು ಸತ್ತು ಹೋಗಿ 4 ದಿನ ಆಗಿತ್ತು. ಅವಳತ್ತಿರುವಂತಹ ಡುಪ್ಲಿಕೇಟ್ ಕೀಯಿಂದ ಬಾಗಿಲು ತೆಗಿತಾಳೆ. ಅಲ್ಲಿ ಒಂದು ಸರ್ಪ್ರೈಸ್ ಅಥವಾ ಬಿಗ್ ಶಾಕಿಂಗ್ ಅಂತಾನೆ ಹೇಳ್ಬೋದು, ಅದು ಕಾದಿ. ರಮ್ಯಾ ಹಾಗೂ ಭಾರ್ಗವ್ ಸಾವನು. ರಮ್ಯಾ ಇನ್ನು ಕುಣಿಕೆಯಲ್ಲೇ ಇದ್ಲು. ಭಾರ್ಗವ್ನನ್ನ ಕೆಳಗೆ ಬೆಡ್ ಮೇಲೆ ಮಲಗಿಸಿಟ್ಟಿದ್ಲು. ಕೂಡಲೇ ಆಕೆಗೆ ಮಗಳಿಗೆ ಆಕಾಶವೇ ಕಳಚಿ ಬಿದ್ದಿರೋ ತರ ಫೀಲ್ ಆಗುತ್ತೆ. ತನ್ನ ಅಮ್ಮ ಸತ್ತಿರುವಂತಹ ವಿಚಾರ ಕೂಡ ನೋಡಿ ತಿಳ್ಕೊಂತಾಳ ಅವಳು. ಅದಾದ ನಂತರ ಪೊಲೀಸರನ್ನ ಕರೆಸ್ತಾಳ ಅವಳು. ಈ ಒಂದು ಘಟನೆ ಯಲಹಂಕದ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಅದಕ್ಕೂ ಹಿಂದಿನ ವಿಚಾರ ಹೇಳ್ಬೇಕು ಅಂತಂದ್ರೆ, ರಮ್ಯಾ ಹಾಗೂ ಭಾರ್ಗವ್ ಒಂದು ಲೆಟರ್ ಅನ್ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಆ ಲೆಟರ್ ನಲ್ಲಿ ಪೊಲೀಸರಿಗೆ ಹಾಗೆ ವೈದ್ಯರಿಗೆ ಹಾಗೆ ತನ್ನ ಮಗಳಿಗೆ ಬರ್ತಿರ್ತಾರೆ. ತನ್ನ ಗಂಡನನ್ನ ಕಳೆದುಕೊಂಡು ನಾನು ತುಂಬಾ ಬೇಜಾರದಲ್ಲಿದ್ದೆ, ಅವ್ರು ಬಿಟ್ಟು ನನಗೆ ಬದುಕೋಕ್ ಆಗ್ತಾ ಇರ್ಲಿಲ್ಲ, ದಯವಿಟ್ಟು ನನ್ನನ್ನ ಕ್ಷಮಿಸಿ,
ಅಂತ ಹೇಳಿ ಬರ್ಕೊಂಡಿದ್ದಾಳೆ. ತನ್ನ ಗಂಡ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ದು ನನಗೆ ತುಂಬಾ ಬೇಜಾರದ ವಿಚಾರವಾಗಿದೆ. ನನಗೆ ಇದನ್ನೆಲ್ಲ ನಿಭಾಯಿಸಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಲೆಟರ್ ಅನ್ನ ಬರೆದಿಟ್ಟಿದ್ದಾಳೆ. ಹಾಗಾದ್ರೆ ಇದು ಎಲ್ಲಿ ನಡೆದಿದೆ ಅಂತಂದ್ರೆ ಕರ್ನಾಟಕದ, ಅದು ಕೂಡ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಆತ್ಮಹತ್ಯೆಯ ಪ್ರಕರಣವಾಗಿದೆ. ಬೆಂಗಳೂರಿನ ಯಲಹಂಕದ RNJD ಅಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಇಲ್ಲೇ RNJD ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ನೀವೇ ಯೋಚನೆ ಮಾಡಿ, ಈ ಸ್ಟೋರಿಯನ್ನ 2 ಆಂಗಲ್ ನಲ್ಲಿ ತೆಗೆದುಕೊಳ್ಳಬಹುದು. ರಮ್ಯಾ ಗಟ್ಟಿ ಮನಸ್ಸು ಮಾಡಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ನಾನು ಸಾಲವನ್ನ ಬರ್ಸೋಕ್ ಆಗಲ್ಲ ಅಂತ ಕಾಮನ್ ಆಗಿರುವಂತಹ ಒಂದು ಮನೆ ಮಾಡ್ಕೋಬಹುದಿತ್ತು. ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಗೌರ್ಮೆಂಟ್ ಶಾಲೆಗಳಲ್ಲೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಕ್ಕಾಗತ್ತೆ, ಸಾಧ್ಯ ಆಗುತ್ತೆ. ದೇವ್ರೆಲ್ಲ ಹೇಳ್ಬಿಟ್ಟು ಕೊಡಲ್ಲ ಅಲ್ವಾ, ಅದೊಂದು ಸಂದರ್ಭ ಅಲ್ವಾ, ಮಾಡ್ಬೋದಿತ್ತು. ದಿಟ್ಟ ಮಹಿಳೆಯ ತರ ಒಬ್ಬಳೇ ನಿಂತ್ಕೊಂಡು ಎಷ್ಟೋ ಜನ ಮಹಿಳೆಯರು ತಮ್ಮ ಸಂಸಾರವನ್ನ ತಾವೇ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಕಳನ್ನ ನೋಡ್ಕೊಂಡು, ಕೆಲಸಗಳನ್ನ ಮಾಡ್ಕೊಂಡು, ಕೂಲಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡಿ ತನ್ನ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಆಕೆಯೂ ಕೂಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲದೆ ಹೋದ್ರೂ ಕೂಡ ಒಂದು ಚಿಕ್ಕ ಪುಟ್ಟ ಮನೆಯಲ್ಲಿ ಜೀವನವನ್ನ ಸಾಗಿಸಬಹುದಿತ್ತು. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಇದು ಬೆಟರ್ ಸೊಲ್ಯೂಷನ್ ಅಂತಾನೆ ಹೇಳಬಹುದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಗಂಡನೇನಾದ್ರೂ ಇನ್ಶೂರೆನ್ಸ್ ಏನಾದ್ರು ಮಾಡಿಸಿದ್ರೆ ಅಥವಾ ಆ ಕಡೆಯಿಂದ ದುಡ್ಡೇನಾದ್ರು ಬರೋದಿದ್ರೆ ಅದ್ರಲ್ಲಿ ಜೀವನ ಮಾಡಬಹುದಿತ್ತು. ಪ್ರೀತಿ ಒಂದು ಮಟ್ಟಿಗೆ ಕಣ್ಣನ್ನ ಕಟ್ಟಿ ಹಾಕಿತ್ತು ಅಂತಾನೆ ಹೇಳ್ಬಹುದು. ರಮ್ಯಾ ಅಂತರ್ಜಾತೀಯ ವಿವಾಹವನ್ನ ಆಗಿದ್ಲು. ಶ್ರೀಧರ್ ಬೇರೆ ಜಾತಿ, ರಮ್ಯಾ ಬೇರೆ ಜಾತಿ. ಮನೆಯವರನ್ನ ಎದುರಿಸಿ ಈಕೆ ಮದುವೆ ಆಗಿದ್ಲು. ಈ ಒಂದು ಕಾರಣಕ್ಕೋಸ್ಕರ ಅಪಾರ ಪ್ರೀತಿಯನ್ನ ಹೊಂದಿದ್ಲು ಶ್ರೀಧರ್ ಮೇಲೆ. ಈಗ ಶ್ರೀಧರ್ನನ್ನ ಕಳೆದುಕೊಂಡು ಇವಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಹಾಗೆ ಪುಟ್ಟ ಮಗು 13 ವರ್ಷ ಭಾರ್ಗವ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಆ ಒಂದು ಚಿಕ್ಕ ಮಗು PGಯಲ್ಲಿ ಓದ್ತಾ ಇತ್ತಲ್ಲ, ಆ ಹೆಣ್ಣು ಮಗಳು ಸಮಾಜವನ್ನ ಹೇಗೆ ಫೇಸ್ ಮಾಡಬೇಕು ಅದ್ಯಾವುದೂ ರಮ್ಯಾ ಯೋಚನೆ ಮಾಡ್ಲೇ ಇಲ್ವಾ? ದೇವರಿಗೆ ಗೊತ್ತು ಅಂತ ಹೇಳ್ಬೋದು. ಇದಿಷ್ಟು ಈ ಹೊತ್ತಿನ ವಿಶೇಷವಾಗಿತ್ತು. ನಿಮ್ಗೆ ಏನನ್ಸ್ತು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.